ನಮಸ್ಕಾರ ನಮ್ಮೆಲ್ಲ ರೈತ ಬಾಂಧವರೇ ಹಾಗೂ ನಮ್ಮ ರೈತರ ಮಕ್ಕಳೇ ಹಾಗೂ ನಮ್ಮ ಹೆಣ್ಮಕ್ಳುಗಳಿಗೆ ಮೇಯ್ನು ಮೊದಲನೇದಾಗಿ ನಾನು ದೊಡ್ಡ ನಮಸ್ಕಾರ ಮಾಡ್ತೀನಿ ಕೆಲವರಿಗೆ. ಯಾಕೆಂದರೆ ನನಗೆ ಇತ್ತೀಚೆಗೆ ಈಗ ಒಂದು 15 ದಿನ 20 ದಿನದಿಂದ ನನಗೆ ಹೆಚ್ಚಿಗೆ ಕಾಲ್ ಬಂದಿರೋದು ಯಾವುದು ಅಂತ ಹೇಳಿದ್ರೆ, ನಮ್ಮ ರೈತರ ಮಕ್ಕಳು ಹೆಣ್ಮಕ್ಳುಗಳು ವಿಚಾರವಾಗಿ, ಅವರ ಸಂಸಾರದ ವಿಚಾರವಾಗಿ ನನಗೆ ನನ್ನ ಗಂಡ ಹೊಡೆದ, ನನ್ನ ಗಂಡ ಬೈದ, ನಾವು ಈ ಥರ ಸ್ಟೇಷನ್ನಲ್ಲಿದ್ದೀವಿ ಬನ್ನಿ ಸರ್ ಅಂತೆಲ್ಲ ಕರೆದ್ರು. ಅಂದರೆ ಇವತ್ತು ನಮ್ಮ ರೈತರ ಹೆಣ್ಮಕ್ಳುಗಳು ಬಟ್ ಎಲ್ಲೋ ಒಂದು ಕಡೆ ಅವರು ಗಂಡನ ಜೊತೆ ಇಲ್ಲ ಹೆಂಡತಿ ಜೊತೆ ಅವರು ಒಂದು ಆ ಸಂಬಂಧಗಳ ಬಗ್ಗೆ ಎಲ್ಲೋ ಒಂದು ಬಿರುಕು ಮೂಡ್ತಾ ಇದೆ. ಅದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಯಾವುದು ಅಂತಂದರೆ ಆರ್ಥಿಕತೆ. ಯಾವಾಗ ನಮ್ಮಲ್ಲಿ ಆರ್ಥಿಕತೆ ಕುಂಠಿತಗೊಳ್ಳುತ್ತದೋ ಆವಾಗ ಗಂಡ ಹೆಂಡತಿರಲ್ಲಿ ಭಿನ್ನಾಭಿಪ್ರಾಯ ಬರ್ತದೆ, ಅಪ್ಪ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರ್ತದೆ, ಮತ್ತು ತಾತಿರು ಮತ್ತು ಸಂಬಂಧಗಳು ಎಲ್ಲ ಕೂಡ ಒಡೆದೋಯ್ತವೆ ಕೆಲವರಿಗೆ. ಬಟ್ ಇನ್ನು ಕೆಲವರಿಗೆ ನೀವೇನೇ ಆರ್ಥಿಕತೆ ಇಲ್ಲ ಅಂದ್ರೆ ಅಯ್ಯೋ ನಮ್ಮ ದೇವ್ರು ಇಟ್ಟಿರೋದೇ ಹಿಂಗೆ, ನಾವು ಇರೋದೇ ಹಿಂಗೆ, ಅಯ್ಯೋ ಎಷ್ಟಿರ್ತದೆ ಅಷ್ಟರಲ್ಲಿ ಹಾಸಿಗೆದಷ್ಟು ಕಾಲು ಚಾಚನ ಅಂದ್ಕೊಳ್ತಾರೆ. ಹಾಗೆ ನಾನು ಯಾಕೆ ಈ ಒಂದು ವಿಚಾರನ ನಮ್ಮ ರೈತರ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ ಅಂತಂದರೆ, ನನಗೆ ಲಾಸ್ಟ್ ಟೈಮಲ್ಲಿ ಒಂದು ಕರೆ ಬಂತು. ಸರ್ ಹಿಂಗೆ ನನ್ನ ಮಗಳಿಗೆ ಅವನು ಹೊಡೆದು ಕಳಿಸ್ಬಿಟ್ಟಿದ್ದಾನೆ ನಮ್ಮ ಅಳಿಮಯ್ಯ, ಕೊನೆಗೆ ನೀವು ಸ್ಟೇಷನ್ಗೆ ಬರಬೇಕು. ಹೌದಾ, ಸರಿ ಆಯ್ತಪ್ಪ ಬರೋಣ, ಅದೇನಾದರೂ ಆಗಲಿ, ಏನು ವಿಚಾರ ಏನು ಅಂದ್ಬಿಟ್ಟಿಲ್ಲ ಕೇಳಿದೆ. ಏನಿಲ್ಲ, ಅವನೊಂಥರ ಸರಿ ಇಲ್ಲ, ಅವನು ಕುಡ್ಕ, ಆಮೇಲೆ ಬೇರೆ ರೀತಿಯಲ್ಲಿ ಏನೇನೋ ಅನುಮಾನ ಪಡ್ತಾನೆ ಅಂದ್ಬಿಟ್ಟೇನೋ ಹೇಳಿದ್ರು. ಆಯಿತು ನೋಡೋಣ, ಏಕೆ ಅಂತಂದರೆ ಆಮೇಲೆ ನಾನು ಬರ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಹೇಳಿದೆ. ಹೋದೋ, ಬಟ್ ಸ್ಟೇಷನ್ ಹೆಸರು ಹೇಳೋದು ಬೇಡ, ಯಾವ ಊರು ಅಂತ ಹೇಳೋದು ಬೇಡ, ಆ ಹೆಣ್ಮಗ್ಳ ಹೆಸರು ಹೇಳೋದು ಬೇಡ. ಬಟ್ ಇದೊಂದು ಸಾಮಾಜಿಕ ಅವೇರ್ನೆಸ್, ಸಮಾಜ ಬದಲಾವಣೆ ಆಗಬೇಕು. ಸಮಾಜ ಯಾವಾಗ ಒಂದು ಬದಲಾವಣೆ ಅಂತ ಹೋಗ್ತದೋ ಆವಾಗ ನಾವೆಲ್ಲರೂ ಒಂದು ಒಳ್ಳೆ ಸಮಾಜ ಕಟ್ಬೋದು ಅಂತ ನಾನು ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಕೊನೆಗೆ ಅಲ್ಲಿಗೆ ಹೋದಾಗ ಮಾಮೂಲಿ ಯಾರಪ್ಪ ಅವನು, ಆ ಹುಡುಗ ಇನ್ನೂ ಬರೋಕ್ಕಾಗಲೇ ಇಲ್ಲ. ಕೊನೆಗೆ ನಾನಲ್ಲೂ ಕೂತ್ಕೊಂಡಾಗ ಆಮೇಲೆ ಪೊಲೀಸ್ನವ್ರು ಅವರು ಕರೆಸಿದ್ರು, ನಾನೇ ಮಾತಾಡಿದೆ. ಬಂದಾದ್ಮೇಲೆ ಕೊನೆಗೆ ಆ ಹುಡುಗ ಒಂದು ವಿಚಾರ ಹೇಳ್ದ. ನನ್ನ ಹೆಸರು ಕೇಳಿದ್ಯಪ್ಪ ಅನ್ನೋದಕ್ಕೆ, ಸರ್ ಕೇಳಿದ್ದೀನಿ, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ನನಗೊಂದು ಉತ್ತರ ಕೊಡಿ ಅಂದ. ಏನು ಹೇಳಪ್ಪ ಅಂತ ಅನ್ನೋದಕ್ಕೆ ಆ ಹುಡುಗ ಹೇಳ್ತಾನೆ, ಸರ್ ನನ್ನ ಹೆಂಡತಿ ಇನ್ನೊಬ್ಬನಿಗೆ ವಾಟ್ಸಪ್ ಮೆಸೇಜ್ ಮಾಡ್ತಾಳೆ, ಅದು ಏನಂತ ಫ್ರೆಂಡ್ಗಲ್ಲ ಮತ್ತು ಯಾರೋ ಒಬ್ಬನಿಗೆ ಮೆಸೇಜ್ ಮಾಡಿಬಿಟ್ಟು ಇವನಿಗೆ ನಾವು ಡೈವರ್ಸ್ ಕೊಡೋಣ, ನಾನೇ ಮಾಮೂಲಿ ನಮ್ಮ ಅಪ್ಪ ಅಮ್ಮನ್ನು ಒಪ್ಪಿಸ್ತೀನಿ, ನಾನು ನೀನು ಮದುವಾಗೋಣ ಅಂತ ಒಬ್ಬನಿಗೆ ಮೆಸೇಜ್ ಕಳಿಸ್ತಾಳೆ. ಮತ್ತು ಅವಳು ಯಾವುದೇ ರೀತಿ ನನಗೆ ಹೇಳ್ದಾನೆ ಅವ್ರ ಅಪ್ಪನ ಮನೆಗೆ ಹೊರಟೋಗ್ತಾಳೆ. ಇಂಥವಳನ್ನ ನಾನು ಹೆಂಡತಿ ಅಂತ ಸ್ವೀಕಾರ ಮಾಡಬೇಕಾ, ಏನು ಮಾಡಬೇಕು ಹೇಳಿ ಅಂದಾಗ, ಕೊನೆಗೆ ಕರ್ಕೊಂಡೋಗಿದ್ದು ಈ ಹೆಣ್ಮಗಳ ಪರ ನಾನು ಮಾತಾಡಬೇಕಾ? ಯಾಕೆ ನಮ್ಮ ಹೆಣ್ಮಕ್ಳುಗಳು, ಕೆಲವು ಹೆಣ್ಮಕ್ಳುಗಳು, ಎಲ್ಲರನ್ನೂ ಅಲ್ಲ ಹೇಳ್ತಿರೋದು, ನಿಮ್ಮ ಯಾಕೆಂದರೆ ಇವತ್ತು ಗಂಡು ಮಕ್ಳುಗಳ ಮೇಲೇ ನೀವು ಗೂಬೆ ಕೂರಿಸುವಂಥ ಕೆಲಸ ಮಾಡಬೇಡಿ. ಯಾಕೆಂದರೆ ಇವತ್ತು ಅದೊಂದೇ ಅಲ್ಲ, ಇನ್ನೊಂದು ಜಾಗದಲ್ಲಿ ಹೋಗಿದೆ ಯಾವುದೋ ಒಂದು ಬೇರೆ, ಅಲ್ಲಿ ಹೋದರೆ ಕೊನೆಗೆ ಬಂದ್ಲು, ಸಾರ್ ನಮಸ್ಕಾರ ಸರ್ ಅಂತ ಹೇಳಿದ್ಲು. ನಮಸ್ಕಾರ ಕಣಮ್ಮ ಅಂತಂದೆ. ಏನಮ್ಮ ಏನು ಸಮಸ್ಯೆ ಅಂತ ಕೇಳೋದಕ್ಕೆ, ಸರ್ ನನ್ನ ಗಂಡ ಬೆಳಿಗ್ಗೆಲೇ ನನಗೆ ಹೊಡೆದ, ನನ್ನ ಮಗಳಿಗೂ ಹೊಡೆದ, ನನ್ನ ಮಕ್ಳಿಗೆಲ್ಲ ಹೊಡೆದವನೆ. ಹೌದಾ, ಗಂಡ ಏನು ಮಾಡ್ತಿರೋದು? ಡ್ರೈವರು. ಹೌದಾ, ಏನು ಆಮೇಲೆ ಒಳ್ಳೆ RCC ಮನೆ ಕಟ್ಟವನೆ, ಏನು ವಿಚಾರ ಏನಮ್ಮ? ಇಲ್ಲ 40 ಲಕ್ಷ ಸಾಲ ಅದೇ, ಆ ಮನೆ ಮಾರಾಕ್ಬಿಡ್ಲಿ. ಆಮೇಲೆ ಕೊನೆಗೆ ಅವನು ನಮ್ಗೆ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಹೌದಾ, ಆಯ್ತು ಇರಲಿ. ಕೊನೆಗೆ ಆಮೇಲೆ ಯಾರಾದರೂ ಫೋನ್ ಮಾಡ್ರಪ್ಪ ಅವನಿಗೆ ಅಂತ ಅಂದ್ಬಿಟ್ಟು ಹೇಳಿದೆ. ಆ ಫೋನ್ ಮಾಡ್ರಪ್ಪ ಅಂತ ಹೇಳಿದ್ರೆ ಕೊನೆಗೆ ಅವನು ಫೋನ್ ಮಾಡಿದ ತಕ್ಷಣ ಇನ್ನೊಬ್ಬ, ನೀನು ಯಾವನಿಗೆ ನನಗೆ ಫೋನ್ ಮಾಡೋಕ್ಕೆ ನಾನು ಬರೋಲ್ಲ ಇಡು ಅಂತಂದ. ಕೊನೆಗೆ ನಾನು ಹೇಳಿದೆ, ಚಪ್ಪರದಲ್ಲಿ ಅಜಿತ್ ಕಣಪ್ಪ ಮಾತಾಡ್ತಿರೋದು, ಅಧ್ಯಕ್ಷರು ಅಂತ ಅಂದೆ. ಅವಾಗ ಸರ್ ಹೇಳಿ ಸರ್ ಅಂತ ಅಂದ. ಏನಯ್ಯ ನಿನ್ನ ಹೆಂಡತಿ ಮಕ್ಳಿಗೆಲ್ಲ ಹೊಡೆದಿದೆಯಲ್ಲ ಅಂತ ಹೇಳ್ತಾರೆ. ಸರ್ ನನ್ನ ಹೆಂಡತಿಗೆ ಹೊಡೆದಿರೋದು ನನಗೆ ಯಾವುದೇ ರೀತಿ ಬೇಜಾರಿಲ್ಲ, ನನ್ನ ಮಗಳಿಗೆ ಹೊಡೆದಿರೋದು ನನಗೆ ತುಂಬ ಬೇಜಾರೈತೆ. 5 ದಿನ ಆಗಿದೆ ಸರ್ ಇವತ್ತಿಗೆ, ನಾನು ಕೇಳ್ದಾನೆ ಮನೆ ಬಿಟ್ಟು ಹೋಗಳೆ. ಇವತ್ತು ಮನೆಗೆ ಬೆಳಗ್ಗೆ ಬಂದವಳೆ, ನಾನು ಅವಳನ್ನ ಸ್ವೀಕಾರ ಮಾಡಬೇಕಾ ಏನು ಹೇಳಿ ಸರ್ ಅಂತ ಕೇಳ್ತಾರೆ. ಏನು ಅನ್ನೋಕ್ಕೆಲ್ಲ ಯಾವ ರೀತಿ ಉತ್ತರ ಕೊಡೋದು? ಅದರಿಂದ ನಮ್ಮ ಹೆಣ್ಮಕ್ಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವತ್ತು ವೈಭೋಗದ ಜೀವನಕ್ಕೆ ನೀವು ಆಸೆ ಪಡಬೇಡಿ. ಯಾರೋ ಮನೆ ಕಟ್ತಾರೆ, ನಾನು ಮನೆ ಕಟ್ಟಬೇಕು, ಇನ್ಯಾರೋ ಏನೋ ಒಂದು ಚಿನ್ನ ತಗೊಳ್ತಾರೆ, ನಾನು ಚಿನ್ನ ತಗೊಳ್ಬೇಕು. ಬಟ್ ನಿಮ್ಮ ಜೊತೆಲಿರುವಂತಹ ಗಂಡಂದಿರೇ ನಿಮಗೆ ಚಿನ್ನ, ಅವರೇ ನಿಮಗೆ ಎಲ್ಲ, ಅವರೇ ನಿಮಗೆ ಬಲ. ಇವತ್ತು ಆ ಕ್ಷಣಿಕ ಏನೇ ಬಂದರೂ ಆ ಕ್ಷಣಿಕ, ಸುಖ ಕ್ಷಣಿಕ, ಭೋಗ ಕ್ಷಣಿಕ, ಯೋಗ ಕ್ಷಣಿಕ, ಎಲ್ಲ ಕ್ಷಣಿಕ. ಯೋಚನೆ ಮಾಡಿ ನಮ್ಮ ಹೆಣ್ಮಕ್ಳುಗಳು, ನಿಮ್ಮ ಜೀವನನ ನೀವು ಹಾಳು ಮಾಡ್ಕೋಬೇಡಿ. ಎಲ್ಲರೂ ಕೂಡ ಪರಸ್ಪರ ಕೂತ್ಕೊಂಡು ಮಾತಾಡಿ, ನಿಮ್ಮ ಗಂಡದ ಜೊತೆ ಹಂಚ್ಕೊಳ್ಳಿ, ವಿಚಾರಗಳನ್ನು ಹಂಚ್ಕೊಳ್ಳಿ. ಯಾವುದೇ ಒಬ್ಬ ಬಂದ ಅಂತ ಹೇಳಿದ್ರೆ, ಏನೋ ಒಂದು ನಿಮಗೆ ಬಂತು, ಫಸ್ಟ್ ನಿಮ್ಮ ಮೊಬೈಲಲ್ಲಿ ಒಳ್ಳೆಯದನ್ನು ನೋಡಿ, ಕೆಟ್ಟದನ್ನು ಬಿಟ್ಟಾಕಿ. ಹಾಳು ಮನೆ ರೀಲ್ಸನ್ನ ಮರ್ತು ಬಿಡಿ.
ಯಾವಾಗಲೂ ನಿಮ್ಮ ಮನೆ ಬಗ್ಗೆ, ನಿಮ್ಮ ಗಂಡನ ಬಗ್ಗೆ ನೀವು ಯೋಚನೆ ಮಾಡ್ತೀರಿ. ನೀವು ಅಭಿವೃದ್ಧಿ ಆಗಲ್ಲ ಅನ್ನೋದನ್ನು ನೋಡೋಣ. ಧನ್ಯವಾದಗಳು. ಏನೇ ಆಗಲಿ, ಒಳ್ಳೆಯದಾಗಲಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡಿ. ನಮ್ಮ ಹೆಣ್ಮಕ್ಳುಗಳು, ನಮ್ಮ ಹಳ್ಳಿ ಹೆಣ್ಮಕ್ಳುಗಳು ಬೆಳಿಬೇಕು, ನಮ್ಮ ಹಳ್ಳಿ ಮಕ್ಕಳು, ರೈತರ ಮಕ್ಳುಗಳು ಬೆಳಿಬೇಕು, ನಮ್ಮ ರೈತರು ಬೆಳಿಬೇಕು. ಇದೇ ನಮ್ಮ ಉದ್ದೇಶ. ಇನ್ನಾದ್ರೂ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪೊಲೀಸ್ನವ್ರಿಗೆ ಕಿರುಕುಳ ಕೊಡೋದು ಬಿಟ್ಬಿಟ್ರಪ್ಪ ನೀವು ಗಂಡ ಹೆಂಡ್ತಿರು. ಅವನೇನೋ ಬರ್ತಾನೆ, ಅವನು ಕುಡ್ಕೊಂಡು ಹೊಡಿತಾನೆ ಅಂತಂದರೆ ಅವನ್ನ ಇಂಟೆನ್ಷನ್ ಅರ್ಥ ಮಾಡ್ಕೊಳ್ಳಿ. ಅವನು ಯಾಕೆ ಕುಡಿತಾ ಇದ್ದಾನೆ? ಇವತ್ತು ಹೆಣ್ಣಿಂದ ಏನು ಬೇಕಾದರೂ ಜಯಿಸ್ಬೋದು, ಹೆಣ್ಣಿಂದ ಏನು ಬೇಕಾದರೂ ಮಾಡ್ಬೋದು. ಯಾಕೆ ನೀವು ಆ ಗಂಡನ್ನಾಗಲಿ, ಆ ಗಂಡು ಮಗ, ನಿಮ್ಮ ಗಂಡಿರನ್ನ ಬೇರೆ ದಿಕ್ಕನ್ನ ತಪ್ಸಕ್ಕೆ ಹೋಗ್ತೀರಿ? ಆಗಬಾರ್ದು. ಒಳ್ಳೆಯದಾಗಲಿ. ಮುಂದೊಂದು ದಿನಗಳಲ್ಲಾದರೂ ಬದಲಾಗಿ. ಧನ್ಯವಾದಗಳು.